ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಭರದಿಂದ ಸಾಗುತ್ತಿದೆ. ಕ್ಷೇತ್ರದ ಎಲ್ಲ ಮತದಾರರಿಗೆ ಗಣನೀಯ ನಮೂನೆ ಪತ್ರಗಳನ್ನು 100% ತಲುಪಿಸಲಾಗಿದ್ದು, ಈಗಾಗಲೇ 82.25% ಮತದಾರರ ಡಿಜಿಟಲ್ ಸೇರ್ಪಡೆ ಪೂರ್ಣಗೊಂಡಿದೆ. ಕೊರಟಗೆರೆ ಪಟ್ಟಣದ 3ನೇ ವಾರ್ಡಿನಲ್ಲಿ ಬಿಎಲ್ಒಗಳು ನಡೆಸುತ್ತಿದ್ದ ಮನೆ ಮನೆ ಭೇಟಿ ಕಾರ್ಯಕ್ರಮಕ್ಕೆ ದಿಢೀರ್ ಭೇಟಿ ನೀಡಿದ ಮತದಾರರ ನೋಂದಣಾಧಿಕಾರಿ ಸೋಮಪ್ಪ ಕಡಕೋಳ ಅವರು ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ಕ್ಷೇತ್ರದ ಒಟ್ಟು 2,09,495 ಮತದಾರರಿಗೆ ಗಣನೀಯ ನಮೂನೆ ಪತ್ರಗಳನ್ನು 100% ತಲುಪಿಸಲಾಗಿದೆ. 1,68,482 ಮಂದಿ ಅಂದರೆ 82.25% ಮತದಾರರ ಡಿಜಿಟಲ್ ಸೇರ್ಪಡೆ ಈಗಾಗಲೇ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಪರಿಷ್ಕರಣೆ ಕಾರ್ಯ ವೇಗವಾಗಿ ನಡೆಯುತ್ತಿದ್ದು, ನಿಧಾನಗತಿಯ ಪ್ರದೇಶಗಳಲ್ಲಿ ಹೆಚ್ಚುವರಿ ಬಿಎಲ್ಒಗಳು ಹಾಗೂ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಮುಂದಿನ 8 ದಿನಗಳಲ್ಲಿ ಡಿಜಿಟಲ್ ಸೇರ್ಪಡೆ 100% ಪೂರ್ಣಗೊಳ್ಳುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಹೌಸ್ ಟು ಹೌಸ್ ವಿಸಿಟ್ ಬೈ BLOs 36/2026ಕ್ಕೆ ಸೀಮಿತ ಆಗಿತ್ತು. ಅದು ಎಕ್ಸ್ಟೆಂಡ್ ಆಗಿ 8/8/2026 ನ್ಯಾಷನಲೈಸೇಷನ್ದು 8/8/2026ಕ್ಕೆ ಪೊಲೀಸ್ ಸ್ಟೇಷನ್ಸ್ ಇರೋದು ಡೇಟ್ ಫಿಕ್ಸ್ ಆಗಿದೆ. ಡ್ರಾಫ್ಟ್ ಪಬ್ಲಿಕೇಶನ್ 17/8/2026 ಅದಕ್ಕೆ ಮಂಡೇ ನಾವು ಡ್ರಾಫ್ಟ್ ಪಬ್ಲಿಕೇಶನನ್ನು ಪಬ್ಲಿಷ್ ಮಾಡ್ತೀವಿ. ಪೀರಿಯಡ್ ಆಫ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂಗೆ 17/8/2026ಕ್ಕೆ ಇತ್ತು. ಅದು ಎಕ್ಸ್ಟೆಂಡ್ ಆಗಿ 16/9/2026ವರೆಗೆ ವಿಸ್ತಾರ ಆಗಿದೆ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಬಂದಂಥ ಕ್ಲೇಮ್ಸ್ ಮತ್ತು ಅಬ್ಜೆಕ್ಷನ್ಗಳನ್ನು ಡಿಸ್ಪೋಸ್ ಮಾಡುವಂಥದ್ದು 17/8/2026ರಿಂದ 15/10/2026ವರೆಗೆ ಎಕ್ಸ್ಟೆಂಡ್ ಆಗಿದೆ. ಫೈನಲ್ ರೋಲ್ ಪಬ್ಲಿಕೇಶನ್ 19/10/2026 19/10/2026. ಸೊ ಇದು ಶೆಡ್ಯೂಲ್ ನಮ್ಮ ಗಮನಕ್ಕೆ. ತಮಗೆ ಗೊತ್ತಿರೋ ಹಾಗೆ ನಮ್ಮ ವಿಧಾನಸಭಾ ಕ್ಷೇತ್ರ ಕೊರಟಗೆರೆಯಲ್ಲಿ ಒಟ್ಟಾರೆಯಾಗಿ 240 ಪೋಲಿಂಗ್ ಬೂತ್ಗಳಿದ್ದಾವೆ. ಮತದಾರರ ಸಂಖ್ಯೆ ಬಂದು 2,09,495. ಸೊ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ದಲ್ಲಿ 100% ನಾವು ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. 2,09,495 ಫಾರ್ಮ್ ವೋಟರ್ಸ್ಗಳಿಗೆ 2,09,495 ಫಾರ್ಮ್ಸ್ಗಳು ಡಿಸ್ಟ್ರಿಬ್ಯೂಷನ್ ಆಗಿ ಆ್ಯಸ್ ಆನ್ ಟುಡೇ 0 ಡಿಸ್ಟ್ರಿಬ್ಯೂಷನ್. ಇದಕ್ಕೆ ಸಂಬಂಧಪಟ್ಟಂತೆ ಕಲೆಕ್ಷನ್ ಮಾಡಿಕೊಳ್ಳೋದು. ಇದೇ ವೇಳೆ ತಹಶೀಲ್ದಾರ್ ಮಂಜುನಾಥ್ ಕೆ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಲು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ. ಮನೆ ಮನೆಗೆ ಭೇಟಿ ನೀಡುವ ಅಧಿಕಾರಿಗಳಿಗೆ ಸಾವು, ಶಾಶ್ವತ ಸ್ಥಳಾಂತರ, ನಕಲಿ ಹಾಗೂ ಗೈರು ಮತದಾರರ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಕ್ಷೇತ್ರದಲ್ಲಿ ಇದುವರೆಗೆ 3,398 ಸಾವು, 3,180 ಶಾಶ್ವತ ಸ್ಥಳಾಂತರ, 40 ನಕಲಿ, 72 ಪತ್ತೆಯಾಗದ ಹಾಗೂ 758 ಹೊಸ ಸೇರ್ಪಡೆ ಸೇರಿದಂತೆ ಒಟ್ಟು 7,448 ಪ್ರಕರಣಗಳ ಮಾಹಿತಿ ಚುನಾವಣಾ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಈ ಕುರಿತು ಯಾವುದೇ ಆಕ್ಷೇಪಣೆಗಳಿದ್ದರೆ ಮರುಪರಿಶೀಲನೆಗೆ ಅವಕಾಶವಿದೆ ಎಂದು ತಿಳಿಸಿದರು. ಎಲ್ಲ BLAs ಬೂತ್ ಲೆವೆಲ್ ಏಜೆಂಟ್ಸ್ ಫ್ರಮ್ ಆಲ್ ಪೊಲಿಟಿಕಲ್ ಪಾರ್ಟಿ ಅವ್ರ ಕಡೆಯಿಂದಲೂ ಕರೆದು ಅವ್ರಿಗೆ ಸಹಕಾರನೂ ಕೂಡ ನಾವು ಕೋರ್ಕೊಂಡಿದ್ದೀವಿ. ಸೊ ನಿಟ್ಟಿನಲ್ಲಿ ನಮ್ಮಲ್ಲಿ ನಮ್ಮ BLOಗಳಿಗೆ ಇನ್ನೂ ಯಾವುದು ಮಾಹಿತಿ ಸಿಕ್ಕಿಲ್ಲ, ಅವರು ಎಲ್ಲ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ. ದಯವಿಟ್ಟು ಹುಡುಕಿ ಕೊಡಿ, ಅಥವಾ ಅವ್ರು ಎಲ್ಲಿದ್ದಾರೆ ಅಂತ ತಿಳಿಸಿದರೆ ಅಥವಾ ಅವ್ರ ಫೋನ್ ನಂಬರ್ ಸಿಕ್ಕರೂ ಕೂಡ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಡೀಟೇಲ್ಸ್ ತೆಕ್ಕೊಂಡು ಅವ್ರದ್ದು ಡಿಸ್ಟೈಸ್ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತಲೂ ಹೇಳಿದ್ದೀವಿ. ಮತ್ತು ಮೋಸ್ಟ್ ಆಫ್ ದ ಕೇಸಸ್ ಟೌನಲ್ಲಿ ಏನಾಗಿದೆ ಅಂದರೆ ಮತದಾರರು ಚೆದರು ಬಿಟ್ಟಿದ್ದಾರೆ. ಸೊ ಚೆದರಿರೋದ್ರಿಂದ ನಾವು 12 ಜನ BLOs ಒಂದು ಕಡೆ ಕೂತ್ಕೊಂಡು ನಾವು ಸೆಗ್ರಿಗೇಟ್ ಮಾಡ್ಕೊಳ್ಳೋದೇ ಹೊರತು ಪ್ರೋಗ್ರೆಸ್ ಆಗೋದಿಲ್ಲ ಅಂತ ಹೇಳಿ ಅದನ್ನು ಎಕ್ಸಸೈಸ್ನ ನಿನ್ನೆಯಿಂದ ಸ್ಟಾರ್ಟ್ ಮಾಡಿಸಿ ಮೊನ್ನೆ ಮಾಡೋಣ ಅಂದ್ಕೊಂಡ್ವಿ. ಮೊನ್ನೆ ಬೆಳಿಗ್ಗಿಂದ ಸಂಜೆವರೆಗೂ ನಮ್ಮದು ಮೀಟಿಂಗ್ಗಳಾಗಿರೋದ್ರಿಂದ ನಿನ್ನೆಯಿಂದ ಸ್ಟಾರ್ಟ್ ಮಾಡಿಸಿದ್ವಿ. ಅದು ಸ್ವಲ್ಪ ಎಫೆಕ್ಟಿವ್ ಆಗಿ ಅನ್ನಿಸ್ತಿದೆ. ಅದಕ್ಕೆ ನಿನ್ನೆ 1% ಜಾಸ್ತಿ ಆಗಿದೆ. ಸೊ ಆ ಥರ ಮಾಡ್ತೀವಿ. ಮತ್ತು ನಮ್ಮ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಮತ್ತು BLAರವರಿಂದ ನಮಗೆ ಸ್ವಲ್ಪ ಸಹಕಾರ ಸಿಕ್ಕರೆ ಈಗ ನಾವೇನು ರೂರಲ್ 80% ರೀಚ್ ಆಗಿದ್ದೀವಿ, ಟೌನ್ದು ಕೂಡ ಇನ್ನೊಂದು 4 ದಿನದಲ್ಲಿ 80-85% ರೀಚ್ ಮಾಡೋದಕ್ಕೆ ನಮ್ಗೆ ಯಾವುದೇ ಸಂಶಯ ಇಲ್ಲ ಅಂತೇಳಿ ಒಂದು ಅಭಿಪ್ರಾಯ. ಯಾಕಂದರೆ ನಮ್ಮದು ಈಗ ನಾನು ಒಂದು 4-5 ವಾರ್ಡ್ ಹೋದಾಗ ಏನಾಗುತ್ತೆ ಅಂದರೆ ತಂದೆ ತಾಯಿದು ಒಂದು ಕಡೆ ಇದೆ, ಮಕ್ಕಳಿಗೆ ಇನ್ನೊಂದು ವಾರ್ಡಲ್ಲಿದೆ. ತಂದೆ ತಾಯಿಗೆ 4ನೇ ವಾರ್ಡಲ್ಲಿದೆ, ಮಕ್ಕಳಿಗೆ 13ನೇ ವಾರ್ಡಲ್ಲಿದೆ.
ಸೊ ಏನಂದರೆ ಅವರು ಆನ್ಲೈನಲ್ಲಿ ಹಾಕ್ಕೊಂಡಿರ್ತಾರೆ, ಈ ಟೌನಲ್ಲಿ BLO ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಹಾಕ್ಕೊಂಡಾಗ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಈಗ ಹಳೆ ವಾರ್ಡು ಹೊಸ ವಾರ್ಡ್ ಅಂತ ನಂಬರ್ಗಳು ಕನ್ಫ್ಯೂಸ್ ಆಗಿಬಿಟ್ಟು ಆ ನಂಬರ್ ಹಾಕಿದ್ದಾರೆ. ಸೊ ಹಾಕಿದಾಗ ಏನಾಗಿದೆ ಅಂದರೆ ಅವ್ರದ್ದು ತಪ್ಪಂತೂ ಇಲ್ಲ, ಒಟ್ಟಿನಲ್ಲಿ ವೋಟರ್ ಆಗಿ ಎನ್ರೋಲ್ ಆಗಿದ್ದಾರೆ, ನೋಂದಣಿ ಆಗಿದ್ದಾರೆ. ಬಟ್ ಇದು ಕೊರಟಗೆರೆ ಪಟ್ಟಣ ವ್ಯಾಪ್ತಿಯಲ್ಲಿ ಬೇರೆ ಮತಗಟ್ಟೆ ವ್ಯಾಪ್ತಿಯಲ್ಲಿದ್ದಾರೆ. ಅವ್ರನ್ನ ನಾವು ಎಲ್ಲರೂ ಕೂಡ ಒಂದು ಸೈಡ್ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ವಿ. ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತೇಳಿ ನಾವು ಕೋರ್ಕೊಳ್ತಿದ್ವಿ. ಅದೇ ರೀತಿಯಾಗಿ ನಾವು ನಮ್ಮ ಕೊರಟಗೆರೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಸುಮಾರು 7,448 ಮತದಾರರು ಶಿಫ್ಟೆಡ್ ಡೆತ್ ಆ್ಯಂಡ್ ಡೂಪ್ಲಿಕೇಟ್ ಅಂತ ಮಾಡಿದ್ದೀವಿ. ಅದರಲ್ಲಿ 3,100 ಚಿಲ್ಡ್ರನ್ನ ಮೃತರಾಗಿದ್ದಾರೆ ಅಂತ ಇದ್ದಾರೆ. ಮೃತರಾಗಿರುವ ಎಲ್ಲ ಕೇಸನ್ನು ಕೂಡ ನಾವು ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿ, ಮರಣ ಪ್ರಮಾಣ ಪತ್ರ ಕಂಪಲ್ಸರಿ ಅಂತ ಹೇಳಿ ಒಂದು 70% ಮರಣ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದು 30% ಭಾಳ ವರ್ಷಗಳ ಹಿಂದೆ ತೀರ್ಕೊಂಡಿರೋ ಕೇಸ್ಗಳಲ್ಲಿ ಅವ್ರ ಮನೆಯವರೇ ಖುದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಒಬ್ಬರು ಬದುಕಿದವ್ರನ್ನ ಸತ್ತಿದ್ದಾರೆ ಅಂತ ಹೇಳಿದ್ರೆ ಯಾರೂ ಸುಳ್ಳು ಹೇಳೋದಿಲ್ಲ ಅಂತೇಳಿ ಅವರೇ ಮನೆಯವರು ಹೇಳಿ ಬರೆದು ಕೊಡ್ತಾ ಇದ್ದಾರೆ.